ಕಥೆ ಸತ್ತು ಬದುಕಿದ ಧರ್ಮಣ್ಣ. ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಲಿ ಒಬ್ಬ ಕಟ್ಟಿಗೆ ಮಾರುವವನು ಇರ್ತಾನೆ. ಕಟ್ಟಿಗೆ ಮಾರುವವನು ಅಂದ್ರೆ ಅರ್ಥ ಆಯ್ತಾ? ಕಾಡಿಗೆ ಹೋಗಿ ಮರಗಳನ್ನು ಕಡಿದು ಅದನ್ನು ಉದ್ದುದ್ದ ತುಂಡುಗಳನ್ನಾಗಿ ಕತ್ತರಿಸಿ ಮಾರಾಟ ಮಾಡುವವನನ್ನು ಕಟ್ಟಿಗೆ ಮಾರುವವನು ಎನ್ನುತ್ತಾರೆ. ಅವನ ಹೆಸರು ಕಟ್ಟಿಗೆ ಧರ್ಮಪ್ಪ ಅಂತ. ಕಟ್ಟಿಗೆ ಧರ್ಮಪ್ಪ ತುಂಬಾ ಬಡವ. ಪ್ರತಿದಿನ ಮರ ಕಡಿಬೇಕು, ಅದನ್ನ ಮಾರಬೇಕು. ಬಂದ ಹಣದಲ್ಲಿ ಅವನ ಒಬ್ಳು ಹೆಂಡತಿ, 3 ಜನ ಮಕ್ಕಳನ್ನ ಸಾಕ್ಬೇಕು. ಒಂದು ದಿನ ಅವನು ದುಡಿಲಿಲ್ಲ ಅಂತಂದ್ರೆ ಅವತ್ತು ಊಟ ಮಾಡಕ್ಕೆ ಆಗ್ತಿರೋದಿಲ್ಲ. ಅಷ್ಟೊಂದು ಕಷ್ಟಪಡ್ತಿರ್ತಾರೆ ಪಾಪ. ಇಷ್ಟು ಪರದಾಡ್ತಿದ್ರು ಕೂಡ ಒಂದು ದಿನಕ್ಕೂ ಧರ್ಮಪ್ಪ ಯಾರಿಗೂ ಸುಳ್ಳು ಮಾತ್ರ ಹೇಳ್ತಿರೋದಿಲ್ಲ. ಎಂತ ಸಂದರ್ಭದಲ್ಲೂ ಸತ್ಯವಂತನಾಗೇ ಇರ್ತಾನೆ ಮತ್ತು ದೇವರನ್ನ ನಂಬ್ತಾ ಇರ್ತಾನೆ. ಒಂದ್ಸಲ ಏನಾಗತ್ತೆ ಅಂತಂದ್ರೆ, ಕಾಡಲ್ಲಿ ಬೆಳೆದಿದ್ದ ಒಂದು ಎತ್ತರದ ಮರನ ಧರ್ಮಪ್ಪ ಕಡಿತಿರ್ತಾನೆ. ಠಗ್ 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 ಅಂತ ಶಬ್ದ ಬರ್ತಾ ಇರುತ್ತೆ. ಆ ಮರ ಎಷ್ಟು ಗಟ್ಟಿ ಇರತ್ತೆ ಅಂತಂದ್ರೆ ಬೆಳಗ್ಗೆಯಿಂದ ಹೊಡಿತಾನೆ ಇರ್ತಾನೆ. ಎಷ್ಟು ಪೆಟ್ಟು ಬಿದ್ದಿದ್ರು ತುಂಡೆ ಆಗ್ತಿರೋದಿಲ್ಲ, ಅರ್ಧ ಭಾಗ ಕಟ್ಟಾಗಿರುತ್ತೆ ಅಷ್ಟೇ. ಅವತ್ತು ವಿಪರೀತ ಬಿಸಿಲು. ಧರ್ಮಣ್ಣನಿಗೆ ಸುಸ್ತಾಗ್ಬಿಡುತ್ತೆ. ನೀರ್ ಕುಡಿಬೇಕು ಅಂತ ಅನ್ಸತ್ತೆ. ಕೊಡ್ಲಿನ ಅಲ್ಲೇ ಹಾಕಿ ಕೈ ಕಾಲುಗಳಿಗೆ ಮುಖಕ್ಕೆ ತಣ್ಣೀರ್ ಎರಚ್ಕೊಂಡು ಅದೇ ಮರದ ಕೆಳಗೆನೆ ಕೂತ್ಕೊಂಡು ಸ್ವಲ್ಪ ನೀರ್ ಕುಡಿತಾನೆ. ಆ ವೇಳೆಗೆ ತಣ್ಣಗೆ ಗಾಳಿ ಬೀಸಕ್ ಶುರು ಆಗತ್ತೆ. ಧರ್ಮಣ್ಣಂಗೆ ಸ್ವಲ್ಪ ತಣ್ಣಗಾಗ್ತಿದೆ ಅಂತ ಗಾಳಿಗೆ ಮೈ ಚೆಲ್ಲಿ ಅಲ್ಲೇ ಮಲಕ್ಕೋತಾನೆ. ಆದ್ರೆ ಗಾಳಿ ಬೀಸೋ ರಭಸ ಜೋರಾಗತ್ತೆ. ಆ ಮರ ಆ ಕಡೆ ಈ ಕಡೆ ಅಲ್ಲಾಡಕ್ ಶುರು ಆಗತ್ತೆ. ಧರ್ಮಣ್ಣನಿಗೆ ಆಶ್ಚರ್ಯ ಆಗಿ ನೋಡ್ತಿರ್ತಾನೆ. ಜೋರಾಗಿ ಆಡ್ತಿದ್ದ ಮರ ಇದ್ದಕ್ಕಿದ್ದ ಹಾಗೆ ತುಂಬಾ ಬಾಗ್ಬಿಟ್ಟು ಧರ್ಮಣ್ಣ ಅರ್ಧ ಕತ್ತರಿಸಿರ್ತಾನಲ್ಲ, ಆ ಭಾಗ ಪೂರ್ತಿ ಮುರಿದೋಗ್ಬಿಡುತ್ತೆ. ಜೋರಾಗಿ ಠಠಾರ್ ಅಂತ ಶಬ್ದ ಆಗ್ಬಂದ್ಬಿಡುತ್ತೆ. ಅಷ್ಟು ದೊಡ್ಡ ಮರ ವಾಲ್ಕೊಂಡು ಧರ್ಮಣ್ಣನ ಮೇಲೆ ಬಿದ್ದೋಗ್ಬಿಡುತ್ತೆ. ಪಾಪ ಧರ್ಮಣ್ಣ ಆ ಪೆಟ್ಟನ್ನ ಆ ತೂಕ ತಡ್ಕೊಳಕ್ಕಾಗದೆ ಒದ್ದಾಡ್ತಿರ್ತಾನೆ. ಧರ್ಮಣ್ಣನ ತಲೆಗೆ ಬಲವಾದ ಪೆಟ್ಟು ಬಿದ್ದ್ಬಿಡುತ್ತೆ. ಅಂತ ಕಿರಿಚ್ಕೊಂಡು ಧರ್ಮಣ್ಣ ಪಾಪ ಸತ್ತೇ ಹೋಗ್ತಾನೆ ಫ್ರೆಂಡ್ಸ್. ಪಾಪ ಅಲ್ವಾ? ಆದ್ರೆ ಅವನನ್ನ ನೋಡಕ್ಕೆ, ಸಹಾಯ ಮಾಡಕ್ಕೆ ಯಾರೂ ಇರೋದಿಲ್ಲ. ಸ್ವಲ್ಪ ಹೊತ್ತಿನಲ್ಲಿ ಸತ್ತ ಧರ್ಮಣ್ಣನ ಪ್ರಾಣನ ಹೊತ್ಕೊಂಡು ಹೋಗೋದಕ್ಕೆ ಗೊತ್ತಲ್ಲ, ಯಮಲೋಕದಿಂದ ಯಮದೂತರು ಬರ್ತಾರೆ. ಧರ್ಮಣ್ಣನ ಪ್ರಾಣನ ಯಮದೂತರು ಕರ್ಕೊಂಡು ಹೊರಟು ಬಿಡ್ತಾರೆ. ಪಾಪ ಆ ಸಂದರ್ಭದಲ್ಲೂ ಧರ್ಮಣ್ಣನಿಗೆ ಅವನ ಹೆಂಡತಿ ಮಕ್ಕಳು ನೆನಪಾಗ್ತಾರೆ. ಯಮದೂತರನ್ನ ಗೋಗರೆದು ಬೇಡ್ಕೋತಾನೆ, ದಯವಿಟ್ಟು ನನ್ನ ಬಿಟ್ಬಿಡಿ, ನಾನ್ ಬದುಕಬೇಕು. ನಾನೇನಾದ್ರೂ ಸತ್ತೋದ್ರೆ ನನ್ನ ಹೆಂಡತಿ, 3 ಪುಟ್ಟ ಪುಟ್ಟ ಮಕ್ಕಳು, ಅವ್ರನ್ನೆಲ್ಲ ನೋಡ್ಕೊಳಕ್ಕೆ ಯಾರು ಇಲ್ಲ. ಅವ್ರಿಗೆ ಊಟ ಮಾಡಕ್ಕೆ ಮನೇಲಿ ಅನ್ನ ಇಲ್ಲ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಕ್ಕೂ ದುಡ್ಡಿಲ್ಲ. ಅವ್ರಿಗೆ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನಾನು ಇಲ್ದೇ ಇದ್ರೆ ರಾತ್ರಿ ಹೊತ್ತು ಆ ಮಕ್ಕಳು ನಿದ್ದೆನೂ ಮಾಡೋದಿಲ್ಲ. ನಿಮ್ ಕಾಲಿಗೆ ಬೀಳ್ತೀನಿ, ಪ್ಲೀಸ್ ನನ್ನ ಬಿಟ್ಬಿಡಿ ಬಿಟ್ಬಿಡಿ ಅಂತ ಯಮದೂತರನ್ನ ಕೇಳ್ಕೊತಾನೆ. ಆದ್ರೆ ಯಮದೂತರು ಅಂತ ಜೋರಾಗಿ ನಗಕ್ ಶುರು ಮಾಡ್ಬಿಡ್ತಾರೆ. ಅಲ್ವೋ ಹುಚ್ಚಪ್ಪ, ಎಲ್ರಿಗೂ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ಹಾಗಂತ ಸತ್ತೋರನ್ನ ಬಿಟ್ಬಿಡಕ್ಕಾಗತ್ತೇನೋ? ಅದೆಲ್ಲ ಸಾಧ್ಯ ಇಲ್ಲ, ಸುಮ್ನೆ ಬರಲ್ಲ ಅನ್ಬಿಡ್ತಾರೆ. ಸರಿ, ಯಮಲೋಕಕ್ಕೆ ಕರ್ಕೊಂಡು ಬರ್ತಾರೆ. ಆ ಪರಿಸರ ಭಯಂಕರವಾಗಿರುತ್ತೆ. ಧರ್ಮಣ್ಣನಿಗೆ ಭಯಂಕರವಾಗಿ ಹೆದರಿಕೆ ಆಗತ್ತೆ. ಅದರ ಪ್ರವೇಶದಲ್ಲೇ ಧರ್ಮಣ್ಣ, ಇಲ್ಲ ನಾನು ಒಳಗ್ ಬರೋದಿಲ್ಲ, ನಾನ್ ಸಾಯೋದಿಲ್ಲ, ನನ್ನ ಬಿಟ್ಬಿಡಿ ಅಂತ ಹಠ ಹಿಡಿದು ನಿಂತ್ಕೊಂಡ್ಬಿಡ್ತಾನೆ. ಆ ವೇಳೆಗೆ ಕರಿ ಎಮ್ಮೆಗಳ ಮೇಲೆ ಕೂತ್ಕೊಂಡು ಒಂದು ದೊಡ್ಡ ಗುಂಪು ಬರ್ತಾ ಇದೆ. ಎಲ್ರು ದೊಡ್ಡ ದೊಡ್ಡ ಕಪ್ಪು ಕಪ್ಪು ಸೈನಿಕರು ದೊಡ್ಡ ದೊಡ್ಡ ಎಮ್ಮೆಗಳ ಮೇಲೆ ಕೂತ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರ ಕಣ್ಣುಗಳು ಕೆಂಪುಗೆ ಭಯಂಕರವಾಗಿದೆ, ನೋಡಕ್ಕೆ ಭಯ ಆಗ್ತಿದೆ. ಅವರೆಲ್ಲ ಯಮಧರ್ಮರಾಯನಿಗೆ ಜೈ, ಯಮಧರ್ಮರಾಯನಿಗೆ ಜೈ ಅಂತ ಕೂಗ್ಕೊಂಡು ಬರ್ತಿದ್ದಾರೆ. ಯಮಧರ್ಮರಾಯ ಎಲ್ಲಪ್ಪ ಅಂತ ಧರ್ಮಪ್ಪ ನೋಡ್ತಿದ್ರೆ, ಎಲ್ರು ಒಳಗ್ ಹೋದ್ಮೇಲೆ ಕೊನೇಲಿ ಬರ್ತಾನೆ ಯಮಧರ್ಮರಾಯ. ಚಿನ್ನದ ಕಿರೀಟ ಧರಿಸ್ಕೊಂಡು ದೊಡ್ಡ ಮೀಸೆ ಬಿಟ್ಕೊಂಡು ಯಮಧರ್ಮರಾಯ ಎಮ್ಮೆ ಮೇಲೆ ಕುತ್ಕೊಂಡು ಬರ್ತಿದ್ದಾನೆ. ಧರ್ಮಣ್ಣ ಯಮನ ಹತ್ರ ಓಡೋಗ್ಬಿಡ್ತಾನೆ.
ಯಮಧರ್ಮರಾಯರೇ, ಯಮಧರ್ಮರಾಯರೇ, ನನ್ನನ್ನು ನೀವೇ ಕಾಪಾಡಬೇಕು, ದಯವಿಟ್ಟು ನನಗೆ ಬದುಕೋಕ್ ಬಿಡಬೇಕು ಅಂತ ನಿಮ್ ಸೈನಿಕರಿಗೆ ಹೇಳಿ ಅಂತ ಬೇಡ್ಕೋತಾನೆ. ಅದಕ್ಕೆ ಯಮ, ನಿನಗ್ ಗೊತ್ತಿಲ್ವಾ ಸಾವಿನಿಂದ ಯಾರಿಗೂ ಬಿಡುಗಡೆ ಇಲ್ಲ ಅಂತ, ಸುಮ್ಮನೆ ನಡಿ ಅಂತಾನೆ. ಅದಕ್ಕೆ ಧರ್ಮಣ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನನಗಿದು ಒಪ್ಪಿಗೆ ಇಲ್ಲ, ಇದು ಅನ್ಯಾಯ. ಭೂಲೋಕದಲ್ಲಿ ನಮ್ಮ ಹತ್ರ ಹಣ ಮುಗಿದೋದ್ರೆ ನಂತರ ಕೊಡ್ತೀನಿ ಅಂತ ಹೇಳಿ ಸ್ವಲ್ಪ ಹಣ ಸಾಲ ತಗೋತೀವಿ ಗೊತ್ತಾ. ಹಾಗೆ ನೀವು ನನಗೆ ಸ್ವಲ್ಪ ದಿವಸಗಳನ್ನ ಕಾಲ ಬದುಕಕ್ಕೆ ನನಗೆ ಸಾಲ ಕೊಡಿ. ಬೇಕಾದ್ರೆ ಅಷ್ಟು ದಿನಗಳನ್ನ ನನ್ನ ಮುಂದಿನ ಜನ್ಮದಲ್ಲಿ ಇರುತ್ತಲ್ಲ ಅದರಲ್ಲಿ ವಜಾ ಮಾಡ್ಕೊಳ್ಳಿ. ನಂಗೊಂದಷ್ಟು ಕಾಲ ಸಾಲ ಕೊಡಿ. ಈಗ ಮಾತ್ರ ನಾನು ಹಿಂದಿರುಗಿ ಹೋಗ್ಲೇಬೇಕು ಅಂತ ಹಠ ಮಾಡಿ ಅಲ್ಲೇ ಕೂತ್ ಬಿಡ್ತಾನೆ. ಎಷ್ಟು ರಂಪ ಮಾಡ್ತಾನೆ, ರಾದ್ದ ಅಂತ ಮಾಡ್ತಾನೆ ಧರ್ಮಣ್ಣ ಅಂದ್ರೆ ಯಮ ಧರ್ಮರಾಯನಿಗೆ ಸಾಕಾಗಿ ಹೋಗತ್ತೆ. ಕಡೆಗೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಲೆಕ್ಕ ಹಾಕಿ, ಸರಿ ನಿನ್ನ ಮಾತಿನಂತೆ ಆಗಲಿ, ನಿನ್ನ ಮುಂದಿನ ಜನ್ಮದಿಂದ ಕೇವಲ 3 ತಿಂಗಳ ಕಾಲ ನಿನಗೆ ಸಾಲ ಕೊಡ್ತೀನಿ. ಅಷ್ಟರಲ್ಲಿ ನಿನ್ನ ಹೆಂಡತಿ ಮಕ್ಕಳಿಗೆ ಬದುಕೋಕೆ ಏನಾದ್ರೂ ವ್ಯವಸ್ಥೆ ಮಾಡ್ಬಿಟ್ಟು ಹಿಂತಿರುಗಿ ಬಂದು ಬಿಡ್ಬೇಕು ಅಂತಾನೆ. ಸದ್ಯ ಅಷ್ಟಾದ್ರೂ ಅವಕಾಶ ಸಿಕ್ತಲ್ಲಪ್ಪ ಅಂತ ಧರ್ಮಣ್ಣ ಸಂತೋಷ ಪಟ್ಕೊಂಡು ಒಪ್ಕೋತಾನೆ. ಅಲ್ಲಿಂದ ಇನ್ನೇನು ಹೊರಡಬೇಕು ಅಷ್ಟೊತ್ತಿಗೆ ಯಮಧರ್ಮರಾಯ ನಿಂತ್ಕೋ ಅಂದ್ಬಿಟ್ಟು ಒಂದು ಷರತ್ತು ಹಾಕ್ತಾರೆ. ಅದೇನಂದ್ರೆ, ನಾನಿಲ್ಲಿ ಸಾವಿನ ಲೆಕ್ಕ ಇಡಬೇಕು. ಈಗ ನಿನ್ನ ಜೀವ ನಮ್ಮ ಯಮಲೋಕಕ್ಕೆ ಬರದೇ ಇರೋದ್ರಿಂದ ನಿನ್ನ ಬದಲು ನಿನ್ನ ಜಾಗಕ್ಕೆ ಬೇರೆ ಯಾವ್ದಾದ್ರೂ ಜೀವ ಬರಲೇಬೇಕು. ಹಾಗಾಗಿ ನೀನೀಗ ಭೂಮಿಗೆ ಹೋದ ಕೂಡ್ಲೆ ಯಾವ್ದಾದ್ರೂ ಒಂದು ಜೀವಿನ ಪ್ರಾಣ ತೆಗಿಬೇಕು, ಅಂದ್ರೆ ಕೊಲ್ಲಬೇಕು. ಬೇರೊಂದು ಜೀವ ಬರದಿದ್ರೆ ಪುನಃ ನಿನ್ನ ಜೀವನೇ ಹೊತ್ಕೊಂಡು ಬರ್ಬೇಕಾಗತ್ತೆ. ನೆನಪಿರ್ಲಿ, ನಿನ್ನ ಜೀವ ಉಳಿಸ್ಕೋಬೇಕು ಅಂದ್ರೆ ಮತ್ತೊಂದು ಜೀವ ಹೋಗ್ಲೇಬೇಕು ಅಂದು ಬಿಡ್ತಾನೆ. ಕೊನೆಗೆ ಧರ್ಮಣ್ಣ ಹಿಂತಿರುಗಿ ಭೂಮಿಗೆ ಬರ್ತಾನೆ. ಆ ವೇಳೆಗೆ ಧರ್ಮಣ್ಣ ಸತ್ತೋಗಿದ್ದಾನೆ ಅಂತ ಜನ ಎಲ್ರು ಸೇರಿ ದುಃಖ ಪಟ್ಕೊಂಡು ಅತ್ತು ಕರೆದು ಧರ್ಮಣ್ಣನ ಹೆಂಡತಿ ಮಕ್ಕಳು ಸೇರ್ಕೊಂಡು ಎಲ್ರು ಅವನ ದೇಹನ ಸ್ಮಶಾನಕ್ಕೆ ತಗೊಂಡ್ಬಂದ್ಬಿಟ್ಟಿರ್ತಾರೆ. ತಗೊಂಡ್ಬಂದು ಹಳ್ಳಕ್ಕೆ ಹಾಕಿ ಇನ್ನೇನು ಮಣ್ಣು ಮುಚ್ಚಬೇಕು ಅಷ್ಟೊತ್ತಿಗೆ ಧರ್ಮಣ್ಣ ಕಣ್ಣು ಬಿಟ್ಟು ಬಿಡ್ತಾನೆ. ಎಲ್ರಿಗೂ ಆಶ್ಚರ್ಯ ಆಗತ್ತೆ, ಭಯ ಆಗ್ಬಿಡ್ತಾ, ಅಯ್ಯೋ ಇದೇನಪ್ಪ ಹೆಣ್ಣ ಬಾಯಿ ಬಿಟ್ಬಿಡ್ತಲ್ಲ, ಅಯ್ಯೋ ಹೆಣ ಕಣ್ಣು ಬಿಟ್ಬಿಡ್ತಲ್ಲ ಅನ್ಬಿಟ್ಟು ಎಲ್ಲ ಗಾಬರಿ ಆಗಿ ಓಡಕ್ ಶುರು ಮಾಡ್ತಾರೆ. ಅವಾಗ ಧರ್ಮಣ್ಣ ಎದ್ದು ಕೂತ್ಕೊಂಡು, ಇರ್ರೋ ನಾನಿನ್ನು ಸತ್ತಿಲ್ಲ ಅಂತೆಲ್ಲ ಧೈರ್ಯ ಹೇಳಿ, ನಾ ಇನ್ನು ಬದುಕಿದೀನಿ ಅಂತ ಹೇಳಿ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಅವನ ಮನೆಗೆ ಹೋಗ್ತಾನೆ. ಮನೆಗೆ ಬಂದ ಮೇಲೆ ಧರ್ಮಣ್ಣನ ಹೆಂಡತಿ ಮಕ್ಕಳನ್ನೆಲ್ಲ ಕೂಡಿಸ್ಕೊಂಡು ನಡೆದಿದ್ದೆಲ್ಲಾನು ಕಂಪ್ಲೀಟ್ ಆಗಿ ವಿವರಿಸ್ತಾನೆ ಧರ್ಮಣ್ಣ. ಈಗ ನಾನು ಉಳಿಬೇಕಂದ್ರೆ ಈ ಕೂಡಲೇ ಯಾವ್ದಾದ್ರೂ ಒಂದು ಪ್ರಾಣನ ತೆಗಿಲೇಬೇಕು ಅಂತಾನೆ. ಅವಾಗ ಹೆಂಡತಿ ಮಕ್ಕಳೆಲ್ಲರೂ, ನಿಮಗೋಸ್ಕರ ನಾವು ಪ್ರಾಣ ಕೊಡ್ತೀವಿ, ನಮ್ ಪ್ರಾಣನೇ ತೆಗಿರಿ ಅಂತಾರೆ. ಆಗ ಕೊನೆಯ ಮಗ ಹೇಳ್ತಾನೆ, ನಾವ್ಯಾಕೆ ಪ್ರಾಣ ಬಿಡಬೇಕು, ಯಮಧರ್ಮರಾಯ ಕೇಳಿರೋದು ಒಂದು ಜೀವ ಹೋಗ್ಬೇಕು ಅಷ್ಟೇ ಅಲ್ಲ, ಹಾಗಾಗಿ ಒಂದು ಸೊಳ್ಳೆನ ಸಾಯಿಸ್ಬಿಡು, ಆಗ ಆ ಜೀವನೇ ನಿನ್ನ ಬದಲು ಹೋಗುತ್ತೆ ಅಂತ ಹೇಳಿ ಗೋಡೆ ಮೇಲೆ ಕೂತಿರೋ ಒಂದು ಸೊಳ್ಳೆನ ತೋರಿಸ್ತಾನೆ. ಸರಿ, ಅದನ್ನ ಕೊಲ್ಲೋಕೆ ಅಂತ ಹತ್ರ ಹೋದ ಧರ್ಮಣ್ಣನಿಗೆ ಯಾಕೋ ಪಾಪ ಮನಸ್ಸೇ ಬರೋದಿಲ್ಲ. ಸೊಳ್ಳೆನ ಅಲ್ಲೇ ಬಿಟ್ಬಿಟ್ಟು ಮನೆಯಿಂದ ಹೊರಗಡೆ ಹೊರಟೋಗ್ತಾನೆ. ಸೊಳ್ಳೆಗೆ ಧರ್ಮಣ್ಣ ಯಾಕೆ ನನ್ನನ್ನು ಸಾಯಿಸ್ತಾ ಇಲ್ಲ ಅಂತ ಆಶ್ಚರ್ಯ ಆಗ್ಬಿಟ್ಟು ಧರ್ಮಣ್ಣನೇ ನೋಡ್ತಿರುತ್ತೆ. ಧರ್ಮಣ್ಣ ಮನೆಯಿಂದ ಹೊರಗಡೆ ಬಂದವನು ದಾರಿಲಿ ಯೋಚನೆ ಮಾಡ್ತಾ ನಡ್ಕೊಂಡ್ ಬರ್ತಿದ್ರೆ ದಾರಿನಲ್ಲಿ ಒಂದು ಹಾವು ಹರ್ಕೊಂಡು ಹೋಗ್ತಿರುತ್ತೆ. ಅದನ್ನ ಅವನು ನೋಡ್ತಾನೆ. ಆಗ ಯಮರಾಜರು ಹೇಳಿದ್ ನೆನಪಾಗತ್ತೆ, ನಿನ್ನ ಜೀವ ಉಳಿಸ್ಕೋಬೇಕು ಅಂದ್ರೆ ಮತ್ತೊಂದು ಜೀವ ಹೋಗ್ಲೇಬೇಕು ಅಂದಿದ್ದು. ಸರಿ, ಈ ಹಾವನ್ನಾದ್ರೂ ಕೊಂದು ಬಿಡ್ತೀನಿ, ಆಗ ನಾನು ಬದುಕೋಬಹುದಲ್ಲ ಅನ್ಬಿಟ್ಟು ಒಂದು ದಪ್ಪ ಕಲ್ಲನ್ನ ಎತ್ಕೊಂಡು ಹಾವಿನ ಹತ್ರ ಬರ್ತಾನೆ. ಕಲ್ಲನ್ನ ಮೇಲಕ್ಕೆ ಎತ್ತಿ ಇನ್ನೇನು ಹಾವಿನ ಮೇಲೆ ಹಾಕ್ಬೇಕು, ಆಗ ಹಾವು ಅಯ್ಯೋ ನಾ ಸತ್ನಲ್ಲಪ್ಪ ಅಂತ ನೋಡ್ತಿದೆ. ಧರ್ಮಣ್ಣನಿಗೆ ಯಾಕೋ ಮನಸ್ಸು ಬರಲ್ಲ. ಕಲ್ಲನ್ನ ಪಕ್ಕಕ್ಕೆ ಎಸ್ಬಿಟ್ಟು ಮುಂದೆ ಹೊರಟೋಗ್ಬಿಡ್ತಾನೆ. ಹಾಗೆ ಆಶ್ಚರ್ಯ ಆಗುತ್ತೆ. ಸರಿ, ಧರ್ಮಣ್ಣ ಹಾಗೆ ನಡ್ಕೊಂಡು ನದಿ ದಡಕ್ ಬರ್ತಾನೆ. ಹಾಗೆ ಬಂದು ಮೆಟ್ಟಲುಗಳ ಮೇಲೆ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾನೆ.
ಒಂದು ಮೀನು ನೀರಿನಲ್ಲಿ ಆಟ ಆಡ್ತಾ ಆಡ್ತಾ ಮೇಲ್ಮೇಲೆ ಹಾರ್ತಾ ಇರುತ್ತೆ. ಒಂದು ಸಲ ಅದು ಮೇಲೆ ಹಾರಿದ್ದು ವಾಪಸ್ ನೀರೊಳಗಡೆ ಬೀಳದೇನೆ ಬಂದು ಮೆಟ್ಟಿನ ಮೇಲೆ ಬಿದ್ದೋಗುತ್ತೆ. ನೀರಿಂದ ಹೊರಗಡೆ ಬಂದ ಕೂಡಲೇ ಉಸಿರಾಟ ನಿಂತೋಗ್ಬಿಡತ್ತಲ್ವಾ. ಮೀನುಗಳಿಗೆ ನೀರಿಂದ ಹೊರಗಡೆ ಬಂದ್ರೆ ಬದುಕಕ್ಕಾಗಲ್ಲ ಅಲ್ವಾ. ಹಾಗಾಗಿ ವಿಲ ಒದ್ದಾಡಕ್ ಶುರು ಮಾಡುತ್ತೆ. ಪುನಃ ನೀರಿಗೆ ಹಾರೋದಕ್ಕೆ ಪ್ರಯತ್ನ ಮಾಡುತ್ತಿದೆ. ಈಗ ಧರ್ಮಣ್ಣನಿಗೆ ಅನ್ಸುತ್ತೆ, ನಾನು ಈ ಮೀನು ಒಳಗೆ ಹಾರದೇ ಇರೋ ಹಾಗೆ ತಡೆದು ಬಿಟ್ರು ಸಾಕು, ಇದು ಸತ್ತೋಗತ್ತೆ. ಇನ್ನೊಂದು ನಿಮಿಷ ಉಸಿರಾಡಕ್ಕಾಗದೆ ಇದ್ರೆ ಮೀನು ಹೇಗೂ ಸತ್ತೋಗತ್ತೆ. ಮಾಡ್ತೀನಿ, ನನ್ನ ಬದಲು ಈ ಜೀವ ಹೋಗ್ಲಿ ಅಂತ ಅನ್ಕೊಂಡು ಆ ಮೀನು ವಾಪಸ್ ನೀರಿಗೆ ಬೀಳದ ಹಾಗೆ ಅವನ ಕೈಯನ್ನ ಅಡ್ಡ ಕೊಟ್ಬಿಡ್ತಾನೆ. ಆವಾಗ ಮೀನು ಯವ್ವಾ ಇವನ್ ಯಾರೋ ಬಂದು ಕೈಯೇ ಅಡ್ಡ ಇಟ್ಬಿಡ್ನಲ್ಲಪ್ಪ, ಮೊದ್ಲೇ ಉಸಿರು ಕಟ್ತಾ ಐತೆ, ಇವನು ಬಾಯಿ ಮಣ್ಣಾಕ ದಮ್ಮಯ್ಯ ಅಂತೀನಿ, ಕೈ ತೆಗಿಯೋ ನಮ್ಮಪ್ಪನೇ ಅಂತ ಮನಸ್ಸೊಳಗಡೆನೆ ಬಾಯಿ ಬಡ್ಕೋತಿದೆ. ಧರ್ಮಣ್ಣನಿಗೆ ಇದು ಯಾವ್ದು ಕೇಳಿಸ್ತಾ ಇಲ್ಲ. ಆದ್ರೂ ಅದು ಜೀವಕ್ಕಾಗಿ ವಿಲ ಒದ್ದಾಡೋದನ್ನ ನೋಡ್ತಿದ್ದಾನೆ. ಧರ್ಮಣ್ಣನಿಗೆ ಪಾಪ ಅದರ ಸಂಕಟ ಅರ್ಥ ಆಗ್ತಿದೆ, ಪಾಪ ಅನ್ಸತ್ತೆ. ಸರಿ, ಅವನೇ ಆ ಮೀನನ್ನ ನೀರೊಳಗಡೆ ತಳ್ಳಿ ಬಿಡ್ತಾನೆ. ಮೀನು ಸದ್ಯ ಬದುಕ್ರೆ ಅನ್ಕೊಂಡು ಈಜೋದಕ್ ಶುರು ಮಾಡುತ್ತೆ. ಆ ಮೀನು ನೀರೊಳಗಡೆ ಸಂತೋಷವಾಗಿ ಈಜೋದನ್ನ ನೋಡಿ ಧರ್ಮಣ್ಣನಿಗೂ ಸಂತೋಷ ಆಗತ್ತೆ. ಆಗ ನದಿಯೊಳಗಿಂದ ನದಿ ದೇವತೆ ಪ್ರತ್ಯಕ್ಷ ಆಗ್ತಾಳೆ. ಧರ್ಮಣ್ಣನಿಗೆ ಆ ನದಿ ದೇವತೆನ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ. ನದಿ ದೇವತೆ ಧರ್ಮಣ್ಣನ ಮಾತಾಡಿಸ್ತಾಳೆ. ಧರ್ಮಣ್ಣ, ಕಟ್ಟಿಗೆ ಧರ್ಮಣ್ಣ, ನಿನ್ನ ವಿಷಯ ನನಗೆ ಪೂರ್ತಿ ಗೊತ್ತು. ನೀನು ಯಮಲೋಕಕ್ಕೆ ಹೋಗಿ ಬಂದದ್ದು ಗೊತ್ತು. ನೀನೀಗ ಬದುಕಿ ಉಳಿಬೇಕಂದ್ರೆ ಯಾವುದಾದ್ರೂ ಬೇರೆ ಒಂದು ಪ್ರಾಣನ ತೆಗಿಲೇಬೇಕು. ನೀನು ಸೊಳ್ಳೆನು ಸಾಯಿಸಕ್ ಹೋದೆ, ಅದನ್ನು ಬಿಟ್ಟೆ. ಹಾವನ್ನ ಸಾಯಿಸಕ್ ಹೋದೆ, ಅದನ್ನು ಬಿಟ್ಟೆ. ಈಗ ಮೀನನ್ನು ಬಿಟ್ಬಿಟ್ಟೆ. ನೀನ್ ಯಾಕೆ ಅವುಗಳನ್ನ ಕೊಲ್ಲಲಿಲ್ಲ? ನಿನಗೆ ಬದುಕೋ ಆಸೆ ಇಲ್ವಾ ಅಂತ. ಆಗ ಧರ್ಮಣ್ಣ ಹೇಳ್ತಾನೆ, ಖಂಡಿತ ಇದೆ ದೇವತೆ, ಆದ್ರೆ ನಾನು ಬದುಕೋಕೆ ಬೇರೊಂದು ಜೀವನ ಕೊಲ್ಲೋಕೆ ನನಗೆ ಮನಸ್ಸು ಒಪ್ಪುತ್ತಿಲ್ಲ. ನನ್ನ ಹಾಗೆ ಅವುಗಳಿಗೂ ಬದುಕೋ ಆಸೆ ಇರುತ್ತೆ ಅಲ್ವಾ, ಅವುಗಳಿಗೂ ಹೆಂಡತಿ ಮಕ್ಕಳು ಅಥವಾ ಬೇರೇನೋ ಒಂದು ವಿಷಯ ಇದ್ದೇ ಇರುತ್ತಲ್ವಾ, ಬದುಕೋ ಆಸೆ ಇರುತ್ತಲ್ವಾ, ಕೊಂದಾಗ ಅವುಗಳಿಗೂ ನೋವಾಗತ್ತಲ್ವಾ. ನಮಗೋಸ್ಕರ ಇನ್ನೊಬ್ಬರನ್ನ ಕೊಲ್ಲೋದು ಸ್ವಾರ್ಥ, ನಾನು ಸ್ವಾರ್ಥಿ ಅಲ್ಲ ಅಂತಾನೆ. ಆಗ ದೇವತೆಗೆ ತುಂಬಾ ಖುಷಿ ಆಗ್ಬಿಡತ್ತೆ. ಆಗ ಮೀನ್ ಹೇಳುತ್ತೆ, ಧರ್ಮಣ್ಣ ಧರ್ಮಣ್ಣ, ಮನುಷ್ಯರು ಅವ್ರ ನಾಲ್ಗೆ ರುಚಿಗೋಸ್ಕರ ನಮ್ಮನ್ನೆಲ್ಲ ಕೊಲ್ತಾರೆ, ಆದ್ರೆ ನೀನು ನಿನ್ನ ಜೀವ ಉಳಿಸ್ಕೊಳ್ಳೋ ಅವಶ್ಯಕತೆ ಇದ್ರೂ ನಮ್ಮನ್ನ ಕೊಲ್ತಿಲ್ಲ. ನಿನ್ನಂಥವ್ರು ಬದುಕಬೇಕು. ನೀನು ನನ್ನನ್ನ ಕೊಂದು ಬಿಡು. ನೀನೀಗ ನನ್ನನ್ನ ಬಿಟ್ಟರೂ ಕೂಡ ನಾಳೆನೋ ನಾಡಿದ್ದೋ ಇನ್ಯಾರಾದ್ರೂ ಮೀನ್ ಹಿಡಿಯೋರು ಬಂದೇ ಬರ್ತಾರೆ, ನನ್ನನ್ನು ಹಿಡಿದು ಕೊಲ್ತಾರೆ. ನಾ ಹೇಗೂ ಸಾಯಕ್ಕೆ ಹುಟ್ಟಿರೋದು, ಸಾಯೋದು ಸಾಯ್ತಾ ನಿನ್ನ ಜೀವ ಉಳಿಸಕ್ಕೋಸ್ಕರ ಸತ್ರೆ ನನಗೆ ಪುಣ್ಯ ಆದ್ರೂ ಬರುತ್ತೆ, ಸಾಯಿಸು ಧರ್ಮಣ್ಣನನ್ನ ಅನ್ನತ್ತೆ. ಆ ವೇಳೆಗೆ ದಾರಿಲಿ ಒಂದು ಹಾವು ಸಿಕ್ಕಿರುತ್ತಲ್ಲ, ಇವನು ಸಾಯಿಸದೆ ಬಿಟ್ಟು ಬಂದ್ಬಿಟ್ಟಿರ್ತಾನಲ್ಲ, ಆ ಹಾವು ಅಲ್ಲಿಗೆ ಬರುತ್ತೆ. ಧರ್ಮಣ್ಣ ಧರ್ಮಣ್ಣ, ದಯವಿಟ್ಟು ನನ್ನನ್ನ ಕೊಲ್ಲು. ನೀನು ನನ್ನನ್ನ ಕೊಲ್ಲೋಕೆ ಬಂದವನು ಬೇಡ ಅಂತ ಬಿಟ್ಟು ಹೋಗ್ಬಿಟ್ಟೆ, ಆಗ್ಲೇ ಆಶ್ಚರ್ಯ ಆಯ್ತು. ಅದಕ್ಕೆ ನಿನ್ನನ್ನ ಹಿಂಬಾಲಿಸ್ಕೊಂಡು ಬಂದೆ. ನೀನು ತುಂಬಾ ಒಳ್ಳೆಯವನು, ಆದ್ರೆ ನನ್ನನ್ನು ನೋಡು, ನನ್ನ ನಾಲ್ಗೆ ಪೂರ್ತಿ ವಿಷ, ನನ್ನ ದೇಹ ಪೂರ್ತಿ ವಿಷ. ನನ್ನ ಜೀವನದಲ್ಲಿ ನಾನು ಬೇರೆ ಇನ್ನೇನು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯಾರನ್ನಾದ್ರೂ ಕಚ್ಚಿ ಸಾಯಿಸೋದಕ್ಕೆ ಮಾತ್ರ ಸಾಧ್ಯ. ನಿನಗೋಸ್ಕರ ಜೀವತ್ಯಾಗ ಮಾಡೋ ಅವಕಾಶ ಸಿಕ್ಕಿದೆ, ಬೇಡ ಅನ್ಬೇಡ. ನನ್ನಂಥವ್ರು ಬದುಕೋಕ್ಕಿಂತ ನಿನ್ನಂಥವ್ರು ಬದುಕಬೇಕು. ಬಾ, ಸಾಯಿಸು, ನನ್ನ ಸಾಯಿಸು, ನನ್ನ ಸಾಯಿಸು ಅಂತ ಕೇಳ್ಕೊಳತ್ತೆ. ಆ ವೇಳೆಗೆ ಮನೆ ಗೋಡೆ ಮೇಲಿದ್ದ ಸೊಳ್ಳೆನೂ ಬರುತ್ತೆ. ಬೇಡ ಧರ್ಮಣ್ಣ, ಬೇಡ, ಅವರಿಬ್ಬರನ್ನು ಬಿಟ್ಟು ಬಿಡು. ನೀನು ನನ್ನನ್ನ ಕೊಲ್ಲು. ನಾ ಸತ್ರೆ ಯಾರಿಗೂ ನಷ್ಟ ಇಲ್ಲ. ನನ್ನ ಕೈಯಿಂದ ಯಾವ ಪುಣ್ಯದ ಕೆಲಸನೂ ಮಾಡಕ್ ಸಾಧ್ಯ ಇಲ್ಲ. ಒಂದು ಕೊಯ್ಯೋ ಅಂತ ರಾಗ ಹಾಡ್ಕೊಂಡು ನಿದ್ದೆ ಮಾಡ್ತಿರೋದರ ನಿದ್ದೆ ಹಾಳು ಮಾಡ್ಬೇಕು, ಇಲ್ಲ ಯಾರನ್ನಾದ್ರೂ ಕಚ್ಚಿ ಅವರ ರಕ್ತ ಕುಡಿಬೇಕು, ಅಥವಾ ರೋಗಗಳನ್ನ ಹರಡಬೇಕು. ದೇವರು ನನಗೆ ಕೊಟ್ಟಿರೋ ಶಕ್ತಿ ಇಷ್ಟೇನೆ. ಅಪ್ಪಿ ತಪ್ಪಿ ಇದೊಂದು ಅವಕಾಶ ಸಿಕ್ಕಿದೆ ಒಂದು ದೊಡ್ಡ ಕೆಲಸ ಮಾಡೋದಕ್ಕೆ. ನನ್ನ ಜೀವ ಹೋದ್ರೆ ನಿನ್ನಂತಹ ಪುಣ್ಯವಂತ ಇನ್ನೊಂದಷ್ಟು ದಿನ ಬದುಕ್ತೀಯ, ಇನ್ನೊಂದಷ್ಟು ಒಳ್ಳೊಳ್ಳೆ ಕೆಲಸ ಮಾಡ್ತೀಯ. ಬಾ, ಕೊಲ್ಲು, ನನ್ನೇ ಕೊಲ್ಲು, ನನ್ನೇ ಕೊಲ್ಲು, ನನ್ನೇ ಕೊಲ್ಲು ಅಂತ ಕೇಳ್ಕೊಳುತ್ತೆ.
ಆದ್ರೆ ಧರ್ಮಣ್ಣ ಮಾತ್ರ ಯಾರ ಮಾತಿಗೂ ಒಪ್ಕೊಳ್ಳೋದಿಲ್ಲ. ನನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಜೀವ ಮಾತ್ರ ನಾನು ತೆಗೆಯೋದಿಲ್ಲ. ಬೇಕಿದ್ರೆ ದೇವರು ನನ್ನನ್ನೇ ಕರ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳಿಗೆ ಏನು ದಾರಿ ತೋರ್ಸಕ್ ಆಗೋದಿಲ್ಲ, ಪರವಾಗಿಲ್ಲ. ಅವರ ಅದೃಷ್ಟ ಹೇಗಿದೆಯೋ ಹಾಗಾಗತ್ತೆ, ದೇವರೇ ಕಾಪಾಡ್ತಾನೆ ಅಂದು ಬಿಡ್ತಾನೆ. ಇಷ್ಟು ಮಾತನ್ನ ಕೇಳಿಸ್ಕೊಂಡ ನದಿ ದೇವತೆಗೆ ತುಂಬಾ ಸಂತೋಷ ಆಗತ್ತೆ. ಅವಳು ಮಾಯ ಆಗ್ಬಿಡ್ತಾಳೆ. ಆ ಜಾಗಕ್ಕೆ ಯಮಧರ್ಮರಾಯ ಪ್ರತ್ಯಕ್ಷ ಆಗ್ತಾನೆ. ಧರ್ಮಣ್ಣನಿಗೆ ಗಾಬರಿ ಆಗ್ಬಿಡುತ್ತೆ. ಯಮಧರ್ಮರಾಯರೇ, ನೀವಾ? ಕ್ಷಮಿಸ್ಬಿಡಿ, ನಾನು ನಿಮಗೆ ಮಾತು ಕೊಟ್ಟಿದ್ದ ಪ್ರಕಾರ ನನ್ನ ಬದಲು ಇನ್ನೊಂದು ಜೀವನ ತೆಗಿಯೋಕ್ಕಾಗ್ಲಿಲ್ಲ. ನೀವು ನನ್ನನ್ನೇ ಕರ್ಕೊಂಡು ಹೋಗ್ಬಿಡಿ ಅಂತ ಅಂತಾನೆ. ಆದ್ರೆ ಯಮರಾಜ, ಬೇಡ ಮಗು, ನಾನೇ ನದಿ ದೇವತೆ ತರ ಬಂದಿದ್ದು, ನಿನ್ನನ್ನ ಪ್ರಶ್ನೆ ಮಾಡಿದ್ದು ಎಲ್ಲ, ಇವತ್ತು ನಡೆದಿದ್ದೆಲ್ಲ ನಿನ್ನ ಪರೀಕ್ಷೆ ಅಷ್ಟೇ. ನಿನ್ನ ಒಳ್ಳೆತನ ಎಷ್ಟಿದೆ ಅಂತ ಪರೀಕ್ಷೆ ಮಾಡಿದೆ. ನೀನು ಗೆದ್ದುಬಿಟ್ಟೆ. ನೀನ್ ತುಂಬಾ ಒಳ್ಳೆಯವನು. ನಿನ್ನ ಆಯುಷ್ಯ ಮುಗಿದಿಲ್ಲ, ಇನ್ನು 100 ವರ್ಷ ಪೂರ್ತಿ ಬದುಕಿ ನಂತರ ಬಾ. ಈಗ ಹೋಗು, ಸುಖವಾಗಿ ಬದುಕು ಅಂತ ಆಶೀರ್ವಾದ ಮಾಡಿ ಮಾಯ ಆಗ್ಬಿಡ್ತಾನೆ. ಆಗ ಧರ್ಮಣ್ಣ ತುಂಬಾ ಖುಷಿ ಪಟ್ಬಿಡ್ತಾನೆ. ಸಂತೋಷವಾಗಿ ಹೆಂಡತಿ ಮಕ್ಕಳನ್ನ ನೋಡಕ್ಕೆ ಅಂತ ಮನೆಗೆ ಓಡಿ ಬರ್ತಾನೆ. ಅವನ ಹೆಂಡತಿ ಮಕ್ಕಳೆಲ್ಲ ಮನೆ ಬಾಗ್ಲಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಓಡಿ ಬಂದವನೇ ಮಕ್ಕಳನ್ನೆಲ್ಲ ಎತ್ತಿ ಮುದ್ದು ಮಾಡಿಕೊಂಡು ಹೆಂಡತಿನ ತಬ್ಕೊಂಡು, ಇನ್ನು ಮುಂದೆ ನಮಗೆ ಯಾವ ಭಯನೂ ಇಲ್ಲ ಅಂತ ಹೇಳ್ತಾನೆ. ಎಲ್ಲರೂ ಖುಷಿ ಆಗ್ಬಿಡ್ತಾರೆ. ಇಲ್ಲಿಗೆ ಕಥೆ ಮುಗಿಯುತ್ತೆ. ಚೆನ್ನಾಗಿತ್ತಾ ಫ್ರೆಂಡ್ಸ್? ಕತೆ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿತ್ತು ಅಂತ ನನಗೆ ಕಮೆಂಟ್ ಮಾಡಬೇಕು, ಆಯ್ತಾ? ಓಕೆ, ಇವಾಗ ನಾನು ಹೊರಡ್ತೀನಿ ಫ್ರೆಂಡ್ಸ್. ತಿರ್ಗಾ ನಾಳೆ ಬರ್ತೀನಿ, ಇನ್ನೊಂದು ಕತೆ ಹೇಳ್ತೀನಿ. ಓಕೆ, ಬಾಯ್ ಬಾಯ್, ಸಿ ಯು.